ನರಗುಂದದಲ್ಲಿ ಮಾತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಿಳಾ ಸಂಘದ ಅದ್ದೂರಿ ಉದ್ಘಾಟನೆ. ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡಲು ಅಧಿಕಾರಿಗಳ ಕರೆ. ಬನಹಟ್ಟಿ ಗ್ರಾಮದ ಮಹಿಳೆಯರಿಂದ ಸಮಾಜಮುಖಿ ಕಾರ್ಯಕ್ಕೆ ಹೊಸ ಮುನ್ನುಡಿ. ನರಗುಂದ ತಾಲೂಕಿನ ಬನಹಟ್ಟಿ ಗ್ರಾಮದಲ್ಲಿ ಮಹಿಳಾ ಸಬಲೀಕರಣದ ನಿಟ್ಟಿನಲ್ಲಿ ಹೊಸದೊಂದು ಮೈಲಿಗಲ್ಲು ಸ್ಥಾಪಿತವಾಗಿದೆ. ಗ್ರಾಮದ ಮಹಿಳೆಯರು ಎಲ್ಲರೂ ಕೂಡ ಒಗ್ಗೂಡಿ ಸ್ಥಾಪಿಸಿರುವ ಮಾತೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಿವಿಧೋದ್ದೇಶ ಮಹಿಳಾ ಸಂಘ. ಇದರ ಉದ್ಘಾಟನಾ ಸಮಾರಂಭವು ಸರ್ಕಾರಿ ವಸತಿ ಗೃಹದಲ್ಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ. ಕಾರ್ಯಕ್ರಮವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಅಧಿಕಾರಿಗಳು ಆದ ಶ್ರೀ ವೆಂಕಪ್ಪ ಗಿರಿ ತಮ್ಮನವರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಮಾಜದಲ್ಲಿ ನಡೆಯುವ ಬಾಲ್ಯ ವಿವಾಹ, ಬಾಲ ಕಾರ್ಮಿಕ ಪದ್ಧತಿ ಮತ್ತು ಮಹಿಳೆಯರ ಮೇಲಿನ ದೌರ್ಜನ್ಯವನ್ನು ತಡೆಗಟ್ಟುವಲ್ಲಿ ಸಂಘ ಸಂಸ್ಥೆಗಳ ಜವಾಬ್ದಾರಿ ಹಿರಿದು ಇಲಾಖೆ ಗಮನಕ್ಕೆ ಬಾರದ ವಿಚಾರವನ್ನ ತಂದು ನ್ಯಾಯ ಕೊಡಿಸುವ ಕೆಲಸವನ್ನ ಇಂತಹ ಸಂಘಗಳು ಮಾಡಬೇಕು ಅಂತ ಕಿವಿ ಮಾತು ಹೇಳಿದ್ದಾರೆ. ತನ್ನ ಜವಾಬ್ದಾರಿಯನ್ನು ತಾನೇ ಹೊರಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಸ್ವಾವಲಂಬಿ ಮಹಿಳಾನು ಒಂದು ಸಮಾಜದ ಮುಖ್ಯ ವೇದಿಕೆಗೆ ತರುವ ಒಂದು ಉದ್ದೇಶದಿಂದ ಒಬ್ಬೊಬ್ಬರು ಹೋರಾಡಿದರೆ ಯಾವುದೂ ಕೆಲಸ ಆಗಲ್ಲ ನೋಡ್ರಿ. ಆ ಕಾರಣಕ್ಕಾಗಿ ನಾವು ಏನಾದ್ರು ಹೋರಾಡಬೇಕಾದ್ರೆ ನಮ್ಮಲ್ಲಿ ಸ್ಟ್ರೆಂತ್ ಬೇಕಂದ್ರೆ ಒಂದು ಸಂಘಟನೆ ಇರಬೇಕು. ಸವಲತ್ತುಗಳನ್ನು ತೆಗೆದುಕೊಳ್ಬೇಕಾದ್ರೆ ಒಬ್ಬೊಬ್ಬರು ಕೇಳಿ ಕೊಡಲ್ಲ. ಈ ಸಂಘಟನೆ ಮುಖಾಂತರ ನಾವು ಬಹುಧ್ವನಿಯಾಗಿ ಕೇಳಿದರೆ ನಾವು ಯಾವುದೇ ಸೌಲಭ್ಯಗಳನ್ನು ಪಡೆದುಕೊಳ್ಳಲಿಕ್ಕೆ ನಾವು ಅರ್ಹರಾಗ್ತೀವಿ ಅಂತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಘಟನೆಯನ್ನು ಕಟ್ಟಿದರೆ ಈ ಸಂಘಕ್ಕೆ ಮೊದಲನೇದಾಗಿ ಶುಭಾಶಯಗಳನ್ನು ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ನೀವು ಒಂದು ಏನಾದರೂ ಒಂದು ಕಾರ್ಯಕ್ರಮವನ್ನು ಹಾಕೋಬೇಕು. ನಿಮ್ಮ ಸಂಘದಿಂದ ಒಂದು ಸಂಘದಿಂದ ಈ ಒಂದು ಕಾರ್ಯಕ್ರಮ ಒಂದು ಉತ್ಪಾದನೆ ಘಟಕವನ್ನು ಯಾವುದೇ ಒಂದು ಉತ್ಪಾದನೆ ಘಟಕವನ್ನು ಮಾಡ್ಕೋಬೇಕು. ಆ ಉತ್ಪಾದನೆ ಘಟಕದಿಂದ ನೀವೇನು ಮಾಡಬೇಕು, ಬಂಡವಾಳವನ್ನು ತೊಡಗಿಸಿ ಅದರಿಂದ ಲಾಭವನ್ನು ಗಳಿಸಿ ನಿಮ್ಮ ಕುಟುಂಬ ಆಗಲಿ ನೀವಾಗಲಿ ನೀವೇನು ಏಳಿಗೆಯನ್ನು ಸಾಧಿಸ್ತಕ್ಕಂಥ ಡೆವಲಪ್ಮೆಂಟ್ ಅಭಿವೃದ್ಧಿಯನ್ನು ಸಾಧಿಸ್ತಕ್ಕಂಥ ಒಂದು ಹಾದಿಯಲ್ಲಿ ನೀವು ಸಾಗಬೇಕು. ಮೊದಲನೇದಾಗಿ ನಿಮ್ಗೆ ಹೇಳಬೇಕಂದ್ರೆ, ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಸ್ತ್ರೀ ಸಹಾಯ ಗುಂಪುಗಳಿಗೆ SC/ST ಸ್ತ್ರೀ ಸಹಾಯ ಗುಂಪುಗಳಿಗೆ 2.5 ಲಕ್ಷ ರೂಪಾಯಿ ಉಚಿತವಾಗಿ ಕೊಟ್ಟು ಯಾವುದೇ ಕಟ್ಟುವಂಗಿಲ್ಲ. 10 ಮಂದಿ ಮೆಂಬರ್ಗಳಿಗೆ ಪ್ರತಿ ಮೆಂಬರ್ಗೆ 25,000 2 ಲಕ್ಷ ರೂಪಾಯಿ ಕೊಡ್ತೀವಿ. ಅದು ಸಬ್ ರಿಜಿಸ್ಟರ್ದಲ್ಲಿ ನೋಂದಣಿ ಇರಬೇಕು. 3 ವರ್ಷದ ಸಂಘವನ್ನು ನೀವು ಏನು ಮಾಡಬೇಕು, ರಿನ್ಯೂವಲ್ ಆಗಿರಬೇಕು. ಮತ್ತು ನೀವು ಸಂಘದಿಂದ ಏನೇನು ಕೆಲಸ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ರೆ ಏನೋ ತೋರಿಸ್ಬೇಕು ನೀವು. ಆ ಕಾರಣಕ್ಕಾಗಿ ನೀವು ಒಂದು ಏನಾದರೂ ಒಂದು ಉತ್ಪಾದನಾ ಘಟಕ ಆಗಲಿ ಏನೋ ಒಂದು ಚಟುವಟಿಕೆಗಳನ್ನು ನಿಮ್ಮ ಸಂಘದಿಂದ ಹಮ್ಮಿಕೊಡ್ರಿ. ಆ ಒಂದು ಸಂಘದಿಂದ ನಾವು ಏನಾದರೂ ನಾಳೆ ನೀವು ಲೋನಿಗಾಗಿ ಅರ್ಜಿ ಸಲ್ಲಿಸಿದ್ರೆ ನಾವು ರೆಕಮೆಂಡ್ ಮಾಡ್ಬೋದು. ಒಂದು ಸಂಘಟನೆ ಇದೆ, ಭಾಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಒಂದು ಉತ್ತಮವಾಗಿ ಏನು ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ತಾ ಇದ್ದಾರೆ ಅಂತ ಹೇಳಿ ನಾವು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅವ್ರಿಗೇನು ಹೋಗೋದು MD ಅವ್ರಿಗೆ ನಾವು ಇದನ್ನು ಮಾಡ್ಬೋದು, ಶಿಫಾರಸು ಮಾಡ್ಬೋದು, ಕೊಡ್ರಿ ಅಂತೇಳಿ. ಆ ಕಾರಣಕ್ಕಾಗಿ ನೀವೆಲ್ಲರೂ ಒಗ್ಗಟ್ಟಾಗ್ರಿ. ಒಂದು ಯಾವುದೇ ಒಂದು ಚಟುವಟಿಕೆಗಳಲ್ಲಿ ನೀವೆಲ್ಲರೂ ಪಾತ್ರ ಎಲ್ಲರೂ ಸರಿಯಾಗಿ ಸಮವಾಗಿ ಭಾಗವಹಿಸ್ರಿ. ಆ ಒಂದು ಸಂಘಟನೆಯನ್ನು ನೀವು ಮೇಲೆ ಎತ್ತಿಸ್ಬೇಕು, ಒಂದು ಬೆಳವಣಿಗೆ ತರಬೇಕು. ಅದನ್ನು ಮಾಡಿದಾಗ ನೀವೇನಾಗ್ತೈತಿ, ಬರೀ ಸರ್ಕಾರಿ ಸವಲತ್ತುಗಾಗಿ ಸಂಘಟನೆ ಕಟ್ಟುವುದ್ರಾಗ ಏನಿಲ್ಲ. ಆ ಸರ್ಕಾರಿ ಸವಲತ್ತುಗಳನ್ನು ತೆಗೆದುಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಂಡು ನಾವೇನು ಮಾಡಬೇಕು, ಡೆವಲಪ್ಮೆಂಟ್ ಹೊಂದಬೇಕಂತ ಅಭಿವೃದ್ಧಿಯನ್ನು ಸಾಧಿಸಬೇಕು. ಬರೀ ಏನು ಮಾಡ್ತಾರೆ, ಕೆಲವೊಂದು ಉದ್ದೇಶಗಳೇನು, ಈಗ ಒಂದು ಸಂಘಟನೆಗೆ ಅಂದ್ರೆ ಇಷ್ಟು ಲೋನ್ ಕೊಡ್ತಾರೆ ಅಂತ ಒಂದು ಸಂಘಟನೆ ಕಟ್ಟುವುದು. ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಆದ ಶ್ರೀ BM ಬಡಿಗೇರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಅಸ್ಪೃಶ್ಯತೆ ಮತ್ತು ಮೌಢ್ಯತೆ ನಿವಾರಣೆಗೆ ಸಂಘವು ಶ್ರಮಿಸಬೇಕು. ಸದಸ್ಯರು ಸ್ವಾವಲಂಬಿಗಳಾಗಲು ಇಲಾಖೆಯಿಂದ ಸಿಗುವ ಎಲ್ಲಾ ರೀತಿಯ ಸಲಹೆ ಮತ್ತು ಸಹಕಾರಗಳನ್ನು ನೀಡಲು ನಾವು ಸದಾ ಸಿದ್ಧ ಎಂದಿದ್ದಾರೆ. ಅಧ್ಯಕ್ಷತೆ ವಹಿಸಿದ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾಗಿರುವ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಯವರೇ, ಈ ಒಂದು ವೇದಿಕೆಯ ಮೇಲೆ ಆಸೀನರಾಗಿರುವ ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರೇ ಹಾಗೂ ಸಹೋದರಿ, ನಾನು ಬಟ್ 1 ತಿಂಗಳಾಯಿತು ಇಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಅಂತಂದು. ಮೊದಲು ನಾನು ಹುನಗುಂದಲ್ಲಿದ್ದೆ. ಹುನಗುಂದಲ್ಲಿ ಅಲ್ಲೊಂದು 6 ವರ್ಷ ಮುಗಿಸ್ಕೊಂಡು ಈಗ ಮೊನ್ನೆ ನಾನು ಇಲ್ಲಿ ಬಂದು 1 ತಿಂಗಳಾಯಿತು. ಈ ಒಂದು ನಿನ್ನೆ ಇದೇ ಸಂದರ್ಭದಲ್ಲಿ ಪುರಸಭೆಯ ಸಮುದಾಯ ಸಂಘಟಕರು ಆದ ಶ್ರೀಮತಿ JB ಪಾಟೀಲ್ ಅವರು ಮಾತನಾಡಿ, ಪುರಸಭೆಯ ವತಿಯಿಂದ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಸಿಗುವ ಸಾಲ ಸೌಲಭ್ಯ ಹಾಗೂ ಸುತ್ತು ನಿಧಿಯಂತಹ ಯೋಜನೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮಹಿಳೆ ಸಂಘ ನನಗೊಂಥರ ಇಂಟ್ರೆಸ್ಟ್ ಅನ್ನಿಸ್ತು.
ನಾವು 40% ಇಂದ ನಾವು ಸಾಕಷ್ಟು ಮಹಿಳಾ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿದ್ದೀವಿ. ಅಲ್ಲಿರುವಂಥ ಎಲ್ಲ ಸ್ವಸಹಾಯ ಸಂಘಗಳಿಗೆ ನಾವು ಸರ್ಕಾರದಿಂದ ಬರುವಂಥ ವೆಚ್ಚವನ್ನು ನಾವು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಈಗ ಸ್ವಸಹಾಯ ಸಂಘಗಳು ಅಂತಾರೆ ನಿಮ್ಮಲ್ಲಿ ನೋಡಲಿಕ್ಕೆ ನನಗೆ ಒಂಥರ ಒಂದೇ ಥರ ನೀವು ನಿಮ್ಮ ಸಂಘ ಒಗ್ಗಟ್ಟು ಅನ್ನೋದನ್ನ ಇಲ್ಲಿ ಎತ್ತಿ ತೋರಿಸ್ತಾ ಅಂತ ವಿಷಯವನ್ನು ಎತ್ತಿ ಹೇಳ್ಬೋದು. ಮತ್ತೇನು ಹೇಳ್ಬೇಕಂದ್ರೆ ಈಗ ಸ್ವಸಹಾಯ ಸಂಘದಾಗ ನಾವು ಸಾಕಷ್ಟು ಗುಂಪಿಗೆ ನಾವು ರಿವಾಲ್ವಿಂಗ್ ಫಂಡ್ ಸರ್ಕಾರದಿಂದ ಬರುವಂಥ ರಿವಾಲ್ವಿಂಗ್ ಫಂಡ್ ಕೊಟ್ಟಿಗೆ. ಆಮೇಲೆ ಉದ್ಯೋಗ ಸ್ವಯಂ ಉದ್ಯೋಗ ಮಾಡ್ತೇವೆ ಅಂದ್ರೆ ಅಥವಾ ಗುಂಪು ಉದ್ಯೋಗ ಮಾಡ್ತೇವೆ ಅಂದ್ರೆ ಅವರಿಗೆ ನಮ್ಮಲ್ಲಿ ಇಂಟ್ರೆಸ್ಟ್ ಸಬ್ಸಿಡಿ ಒಳಗೆ ನಾವು ಅವರಿಗೆ ಲೋ ಬೆನಿಫಿಟ್ ಹಿಂಗೆಲ್ಲ ಕೊಡ್ತೀವಿ. ನೀವು ಮಹಿಳಾ ಸಂಘದವ್ರು ಪ್ರತಿ ತಿಂಗಳು ನೀವು ಮೀಟಿಂಗ್ ಮಾಡಿ ಅದ್ರ ಬುಕ್ಸ್ಗಳನ್ನ ರಿಜಿಸ್ಟರ್ ಎಲ್ಲ ಸರಿಯಾಗಿ ಮೇಂಟೈನ್ ಮಾಡಿ. ಈಗ ಸರ್ ಹೇಳ್ದಂಗೆ ಬುಕ್ ರಚನೆ ಮಾಡ್ತೀರಿ, ಅದು ಸರ್ಕಾರದಿಂದ ಬರುವಂಥ ಬೆನಿಫಿಟ್ ಆಗಲಿ ಲೋನ್ ಆಗಲಿ ತೊಗೋತೀರಿ, ಅದನ್ನ ಹಂಚಿಕೊಳ್ಳೋದು ಲೋನ್ ಹೆಂಗೋ ಆಮೇಲೆ ಗುದ್ದಾಡಿ ಕಂತು ತುಂಬ್ತೀರಿ, ಕಂತು ತುಂಬೋದಿಲ್ಲ ನಂಗಿಲ್ಲ. ಆದರೆ ಅದನ್ನು ನೀವು ಯುಟಿಲೈಸ್ ಸರಿಯಾದ ರೀತಿಯಲ್ಲಿ ಮಾಡ್ಕೋಬೇಕು ಅಂತಂದು ನಾನು ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ವಿವಿಧೋದ್ದೇಶ ಸಂಸ್ಥೆ ಅಧ್ಯಕ್ಷರು ಆದ ನೇತಾಜಿ ನರಗುಂದ, ನಿರ್ಮಲ ಹೆಬ್ಬಸೂರ್ ಹಾಗೂ ಶಿಕ್ಷಕರು ಭಾಗವಹಿಸಿದ್ರು. ಸಂಘದ ಅಧ್ಯಕ್ಷರು ಆದ ಶ್ರೀಮತಿ ಭುವನೇಶ್ವರಿ ಮೇಲಿನಮನೆ, ಕಾರ್ಯದರ್ಶಿ ಶ್ರೀಮತಿ ಸುಧಾ ಚಿಲ್ವಾದಿ, ಸದಸ್ಯರು ಆದ ಜ್ಯೋತಿ ಮೇಲಿನಮನೆ, ಶೇಖವ್ವ ಮೇಲಿನಮನೆ, ರುದ್ರೇಶ್ ಮೇಲಿನಮನೆ ಸೇರಿ ಅನೇಕರು ಉಪಸ್ಥಿತರಿದ್ದರು. ಬನಹಟ್ಟಿ ಗ್ರಾಮದ ಮಹಿಳೆಯರ ಈ ಒಗ್ಗಟ್ಟು ಮತ್ತು ಸಮಾಜಮುಖಿ ಚಿಂತನೆಗೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಗುರುನಾಥ ಕೆಂಗಾರ್ಕರ್, ರಾಷ್ಟ್ರಕ್ರಾಂತಿ ನ್ಯೂಸ್, ನರಗುಂದ.